ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ವ್ಲಾಗ್ಸ್. ನಮ್ಮ ಮನೇಲಿ ಇನ್ನೇನು ಕುಕ್ಕಿಂಗ್ ಆಯಿಲ್ ಖಾಲಿ ಆಗೋದ್ರಲ್ಲಿತ್ತು. ನಮ್ಮ ಮನೆ ಹತ್ತಿರದಲ್ಲೇ ಇರೋ ವುಡ್ ಕೋಲ್ಡ್ ಪ್ರೆಸ್ ಶಾಪ್ಗೆ ಬಂದಿದ್ದೀವಿ. ಇಲ್ಲಿ ಎಣ್ಣೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾನು ಅಡುಗೆಗೆ ಯೂಸ್ ಮಾಡೋ ಎಣ್ಣೆ ಕೊಬ್ಬರಿ ಎಣ್ಣೆ ಹಾಗೆ ಶೇಂಗಾ ಎಣ್ಣೆ, ಸೊ ಅದೆರಡನ್ನೂ ತೊಗೊಂಡು ಹೋಗೋಣ ಅಂತ ಬಂದಿದ್ದೀವಿ. ಈ ಶಾಪ್ ಓನರು ನಿಮ್ಮ ಮಗಳಿಗೆ ಎಷ್ಟು ವರ್ಷ ಅಂತ ಕೇಳ್ತಾ ಇದ್ರು. ಇನ್ನೇನು ಅವ್ರು ನಾಳೆ ಬರ್ಡೇ, ಸೊ ಇನ್ನೇನು 2 years ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿದೆ. ಹಾಗಾಗಿ ಅವರು ಚಾಕ್ಲೇಟ್ ಕೊಟ್ಬಿಟ್ಟು ಅವ್ರಿಗೆ ಬರ್ಡೇ ವಿಶ್ ಮಾಡಿದ್ರು. ತುಂಬಾ ಖುಷಿ ಆಯಿತು. ಈ ರೀತಿ ಚಿಕ್ಕ ಪುಟ್ಟ ವಿಷಯಗಳು ತುಂಬಾ ಖುಷಿ ಕೊಡುತ್ತೆ ಅಲ್ವಾ. ಇದು ಸ್ಮಯಾ ಬರ್ಡೇ ದಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸ್ಬಿಟ್ಟು ದೇವರಿಗೆ ದೀಪ ಹಚ್ಚೋಣ ಅಂತ ಹೇಳಿಬಿಟ್ಟು ಸ್ನಾನ ಮಾಡಿಕೊಂಡು ರೆಡಿ ಆಗ್ತಾ ಇದ್ದೀನಿ. ಬೇಸಿಕ್ ಸ್ಕಿನ್ ಕೇರ್ನ ಮಾಡಿಕೊಂಡೆ. ಅದಾದಮೇಲೆ ದೇವ್ರಿಗೆ ದೀಪ ಹಚ್ಚೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ದೇವ್ರ ಪೂಜೆ ಮಾಡೋದಕ್ಕೆ ಜಾಸ್ತಿ ದೇವ್ರ ಫೋಟೋಗಳನ್ನಾಗಲಿ ದೇವ್ರ ವಿಗ್ರಹಗಳನ್ನಾಗಲಿ ಇಟ್ಕೊಂಡಿಲ್ಲ. ಯಾಕಂದರೆ ಸ್ಮಯ ಬೇರೆ ಇರ್ತಾರೆ, ಹಾಗಾಗಿ ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಕಳಸ ಹಾಗೆ ಗಣಪತಿ ವಿಗ್ರಹ, ಲಕ್ಷ್ಮೀ ಗಣೇಶ ಇರೋ ಫೋಟೋನ ಇಟ್ಕೊಂಡಿದ್ದೀನಿ. ನಾನು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲೇ ನನ್ನ ಮಗಳು ಕೂಡ ಎದ್ದಿದ್ರು. ಅವ್ರಿಗೂ ಸ್ನಾನ ಮಾಡಿಸಿ ನಮ್ಮ ಮನೆ ಹತ್ತಿರದಲ್ಲಿರೋ ಅಯ್ಯಪ್ಪ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಅಯ್ಯಪ್ಪ ಸ್ವಾಮಿ, ಗಣೇಶ, ಸುಬ್ರಹ್ಮಣ್ಯ, ಈಶ್ವರ, ಪಾರ್ವತಿ ಎಲ್ಲ ದೇವರುಗಳು ಇದೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ಮಯ ಹೆಸರಲ್ಲಿ ಅರ್ಚನೆನೂ ಕೂಡ ಮಾಡಿಸ್ಕೊಂಡು ಹೊರಡ್ತಾ ಇದ್ದೀವಿ. ಬೆಳಗ್ಗೆ ಟೈಮ್ ಆಲ್ಮೋಸ್ಟ್ 10 ಆಗಿತ್ತು. ಹಾಗಾಗಿ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ತಿರದಲ್ಲೇ ಇರೋ ಹೋಟೆಲ್ಗೆ ಬಂದಿದ್ದೀವಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗೋಣ ಅಂತ. ಹೋಟೆಲ್ ಆ್ಯಂಬಿಯನ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ಆರಾಮಾಗಿ ಗಾಳಿ ಬೆಳಕು ಎಲ್ಲ ಬರ್ತಾಯಿತ್ತು. ಸೊ ಬ್ರೇಕ್ಫಾಸ್ಟ್ಗೆ ನಾವು ಇಡ್ಲಿ ಮತ್ತು ದೋಸೆ ತೊಗೊಳ್ಳೋಣ ಅಂಥೇಳಿ ತೊಗೋತಾ ಇದ್ದೀವಿ. ಹಾಗೆ ಇಲ್ಲಿ ಸ್ಪೆಷಲ್ಲಾಗಿ ಸ್ವೀಟ್ ಕಡುಬು ಅಂತ ಮಾಡ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಅದು ನೋಡಿದ ತಕ್ಷಣ ತಿನ್ನಬೇಕು ಅಂತ ಅನ್ನಿಸ್ತು. ಹಾಗಾಗಿ ಅದನ್ನು ಕೂಡ ಆರ್ಡರ್ ಮಾಡ್ಕೊಂಡ್ವಿ. ನೀವೇ ನೋಡ್ತಾ ಇದ್ದೀರಲ್ಲ, ಇದು ಬಾಳೆದೆಲೆಯಲ್ಲಿ ಸುತ್ತಿ ಸ್ಟೀಮ್ ಮಾಡಿ ಕೊಟ್ಟಿರೋದು. ತುಂಬಾ ಟೇಸ್ಟಿಯಾಗಿತ್ತು. ಸ್ಮಯ ಇಡ್ಲಿ ದೋಸೆನ ಸ್ವಲ್ಪ ತಿನ್ಬಿಟ್ಟು ಸ್ವೀಟ್ ಕಡುಬು ಕೂಡ ಟೇಸ್ಟ್ ಮಾಡಿದ್ರು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ. ಅಷ್ಟರಲ್ಲಿ ನಮ್ಮಮ್ಮ ನಮ್ಮ ಅಪ್ಪಾಜಿ ಕೂಡ ನಮ್ಮ ಮನೆಗೆ ಬಂದರು. ನಾವು ಸ್ಮಯ ಫಸ್ಟ್ ಇಯರ್ ಬರ್ಡೇನ ನಾನು ನನ್ನ ಹಸ್ಬೆಂಡ್ ಹಾಗೆ ಸ್ಮಯ ರೆಸಾರ್ಟಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಹಾಗೆ ರೆಸಾರ್ಟಿಂದ ಮನೆಗೆ ಬರೋ ಅಷ್ಟರಲ್ಲಿ ನನ್ನ ತಂಗಿನೂ ಕೂಡ ಸರ್ಪ್ರೈಸ್ ಆಗಿ ಡೆಕೋರೇಷನ್ ಕೂಡ ಮಾಡಿಸಿದ್ರು. ಲಾಸ್ಟ್ ಇಯರ್ ಬರ್ಡೇ ಕ್ಲಿಪ್ಸ್ನ ಇಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ. ಬಟ್ ಸೆಕೆಂಡ್ ಇಯರ್ ಬರ್ಡೇನ ನಾವು ನಮ್ಮ ಮನೇಲೇ ಸೆಲೆಬ್ರೇಟ್ ಮಾಡೋಣ, ನಾವೇ ಡೆಕೋರೇಷನ್ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿಬಿಟ್ಟು ಈಗ ನಾವು ಡೆಕೋರೇಷನ್ಗೆ ರೆಡಿ ಮಾಡ್ಕೋತಾ ಇದ್ದೀವಿ. ಬರ್ಡೇನ ತುಂಬ ಸಿಂಪಲಾಗಿ ಮಾಡ್ತಿರೋದ್ರಿಂದ ಯಾರ ಮನೇಲಿ ಪುಟ್ ಮಕ್ಕಳಿದಾರೋ ಅವ್ರನ್ನೆಲ್ಲ ಇನ್ವೈಟ್ ಮಾಡೋಣ ಅಂಥೇಳಿ ನಮ್ಮ ಮನೆ ಹತ್ತಿರದಲ್ಲಿರೋ ರಿಲೇಟಿವ್ಸ್ ಮಕ್ಕಳು ಹಾಗೆ ನೇಬರ್ಸ್ನ ಕರಿತಾ ಇದ್ದೀವಿ. ಬಲೂನ್ಸ್ಗಳನ್ನೆಲ್ಲ ಬ್ಲೋ ಮಾಡಿದ್ಮೇಲೆ ನಮಗೆ ಅಷ್ಟು ಐಡಿಯಾ ಬರಲಿಲ್ಲ ಯಾವ ರೀತಿ ಮಾಡೋಣ ಡೆಕೋರೇಷನ್ ಅಂತ ಹೇಳಿಬಿಟ್ಟು. ಬಟ್ ಮಾಡ್ತಾ ಮಾಡ್ತಾ ತುಂಬಾ ಚೆನ್ನಾಗಿ ಅನ್ನಿಸ್ತು. ನಾನು ನನ್ನ ಹಸ್ಬೆಂಡ್ ಹಾಗೆ ನಮ್ಮಮ್ಮ ಸೇರಿಕೊಂಡು ಸಿಂಪಲ್ಲಾಗಿರೋ ಬಲೂನ್ ಡೆಕೋರೇಷನ್ ಮಾಡಿದ್ದೀವಿ. ಆ್ಯಂಡ್ ಫೈನಲ್ ಆಗಿ ನನ್ನ ಹಸ್ಬೆಂಡ್ ಲೈಟಿಂಗ್ಸ್ ಕೂಡ ಹಾಕೋಣ ಬ್ಯಾಕ್ಗ್ರೌಂಡಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಅದನ್ನು ಕೂಡ ಹಾಕ್ತಾ ಇದ್ದಾರೆ. ನಿಜವಾಗ್ಲೂ ಡೆಕೋರೇಷನ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನಮಗಂತೂ ಸಿಕ್ಕಾಬಟ್ಟೆ ಖುಷಿ ಆಯಿತು. ಫೈನಲಿ ಡೆಕೋರೇಷನ್ ಎಲ್ಲ ಆದಮೇಲೆ ಸ್ಮಯನ ರೆಡಿ ಮಾಡಿದ್ದಾಯಿತು. ಹಾಗೆಯೇ ಸಾಂಗ್ ಕೂಡ ಹಾಕೋಣ ಅಂಥೇಳಿ ಸ್ಪೀಕರಲ್ಲಿ ಸಾಂಗ್ ಹಾಕಿದ್ವಿ. ಅವರಂತೂ ಸಿಕ್ಕಾಬಟ್ಟೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಾವೆಲ್ಲ ರೆಡಿಯಾಗೋಷ್ಟರಲ್ಲಿ ಕೇಕ್ ಕೂಡ ಆರ್ಡರ್ ಮಾಡಿದ್ವಿ. ಅದು ಕೂಡ ಬಂದಿದೆ. ಕೇಕ್ ಅಂತೂ ತುಂಬಾ ಪ್ರಿಟಿಯಾಗಿ ಕಾಣ್ತಾ ಇತ್ತು.
ನಾವು ಸ್ಮಯಾ ಬರ್ಡೇ ಕೇಕ್ ಕಟ್ ಮಾಡೋಕ್ಕೆ 6:37ಗೆಲ್ಲ ಬನ್ನಿ ಅಂಥೇಳಿ ಗೆಸ್ಟ್ನ ಇನ್ವೈಟ್ ಮಾಡಿದ್ವಿ. ಬಟ್ ಅವತ್ತು ತುಂಬ ಜೋರು ಮಳೆ ಬಂದಿರೋದ್ರಿಂದ ಒಂದು 8 ಆಯಿತು ಅನಿಸುತ್ತೆ ಕೇಕ್ ಕಟ್ ಮಾಡೋ ಅಷ್ಟರಲ್ಲಿ. ಮಳೆ ಎಲ್ಲ ಸ್ವಲ್ಪ ಕಡಿಮೆ ಆಯಿತು. ಹಾಗೆ ನಾವು ಕರೆದಿರೋ ಗೆಸ್ಟ್ ಎಲ್ಲರೂ ಕೂಡ ಬಂದಿದ್ದರು. ತುಂಬಾ ಖುಷಿ ಆಯಿತು. ಹಾಗೆಯೇ ಸ್ಮಯಾ ಕೇಳ್ತಾ ಇದ್ದಾರೆ, ಅಮ್ಮ ಇಲ್ಲಿ ಇಟ್ಟಿದ್ದೀರಲ್ಲ ಅದೇನು ಅಂತ ಹೇಳಿಬಿಟ್ಟು. ನಾನು ಹೇಳಿದೆ, ಇದು ಕ್ಯಾಂಡಲ್ಲು, ಇದು ಸ್ಪಾರ್ಕ್ಲರು, ನಾವು ಇದನ್ನು ಹಚ್ಚಬೇಕು, ಇದು ಫ್ಲವರ್ ಪಾಟ್ ಥರ ಬರುತ್ತೆ, ಅವಾಗ ಕ್ಲಾಪ್ ಮಾಡಬೇಕು ಅಂತ ಹೇಳಿ. ಅವ್ರು ಫುಲ್ ಎಕ್ಸೈಟ್ಮೆಂಟಲ್ಲಿ ನೋಡ್ತಾ ಇದ್ದಾರೆ ಅದೇನು ಅಂತ. ನನ್ನ ಮಗಳು ಆ ಸ್ಟೂಲ್ ಮೇಲೆ ನಿಂತ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ. ನಾನು ಕೂತ್ಕೋತೀನಿ ಅಂತ ಹೇಳಿ ಹಠ ಮಾಡಿದ್ರು. ಹಾಗಾಗಿ ಫೋಟೋಸ್ಗೆಲ್ಲ ಚೆನ್ನಾಗಿ ಬರಲ್ಲ ಅಂತ ಹೇಳಿಬಿಟ್ಟು ನಾನೇ ಕೂತ್ಕೊಂಡು ನನ್ನ ಮಗಳನ್ನ ಇಟ್ಕೊಂಡು ಕೇಕ್ ಕಟ್ ಮಾಡಿಸ್ತಾ ಇದ್ದೀವಿ. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿದ್ದೀನಿ. ಯಾಕಂದರೆ ನನ್ನ ಮಗಳದು 2nd ಇಯರ್ ಬರ್ಡೇನ ನಾವೇ ಡೆಕೋರೇಷನ್ ಮಾಡಿ ಅದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಬರುತ್ತೆ ಅಂದರೆ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಹಾಗೆ ನನ್ನ ಮಗಳು ತುಂಬಾ ಕಾಮಾಗಿ ಬರ್ಡೇನ ಸೆಲೆಬ್ರೇಟ್ ಮಾಡಿಕೊಂಡ್ರು. ಹಾಗೆ ಮನೆಗೆ ಬಂದಿರೋ ಎಲ್ಲ ಗೆಸ್ಟ್ನು ಆರಾಮಾಗಿ ಮಾತಾಡಿಸ್ಕೊಂಡು ಚಿಕ್ಕ ಮಕ್ಕಳ ಜೊತೆ ಎಲ್ಲ ಆಟ ಆಡಿಕೊಂಡು ಬರ್ಡೇನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿಕೊಂಡ್ರು. ಈ ಬರ್ಡೇ ವ್ಲಾಗ್ನ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಲೋ ಬೇಡವೋ ಅಂತ ಸ್ವಲ್ಪ ಕನ್ಫ್ಯೂಷನ್ಲಿತ್ತು. ಬಟ್ ಬರ್ಡೇ ಎಲ್ಲ ಸೆಲೆಬ್ರೇಟ್ ಮಾಡಿದ್ಮೇಲೆ ಹಾಕೋಣ, ನನ್ನ ಮಗಳೂ ಸ್ವಲ್ಪ ದೊಡ್ಡವರಾದಮೇಲೆ ಅವರು ಕೂಡ ಈ ವ್ಲಾಗ್ನ ನೋಡಿ ತುಂಬಾ ಖುಷಿ ಪಡ್ತಾರೆ ಅಂಥೇಳಿ ಈ ವ್ಲಾಗ್ನ ಹಾಕ್ತಾಯಿದ್ದೀನಿ. ನನ್ನ ಮಗಳಿಗೆ ಕೇಕ್ಗಿಂತ ಕೇಕ್ ಮೇಲೆ ಡೆಕೋರೇಷನ್ ಮಾಡಿರೋ ಚೆರ್ರಿ ತುಂಬ ಇಷ್ಟ ಆಗ್ಬಿಟ್ಟಿದೆ. ಹಾಗಾಗಿ ಅದನ್ನೇ ನೋಡಿಕೊಂಡು ಅಮ್ಮ ತಿನ್ನಿಸಿ ಅಂತ ಹೇಳ್ತಾನೆ ಇದ್ರು. ಹಾಗಾಗಿ ನನ್ನ ಹಸ್ಬೆಂಡ್ ಕೇಕ್ ಮೇಲಿರೋ ಚೆರ್ರಿನ ತಿನ್ನಿಸ್ತಾ ಇದ್ದಾರೆ. ಬರ್ಡೇ ಎಲ್ಲ ಆದಮೇಲೆ ಕೇಕ್ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿ ಹಾಗೆ ಮನೆಯವ್ರಿಗೆ ಅಂತಲೇ ಕೇಟ್ರಿಂಗ್ ಫುಡ್ನ ಕೂಡ ಆರ್ಡರ್ ಮಾಡಿದ್ವಿ. ಇದು ಸ್ಮಯಾ 2nd ಇಯರ್ ಬರ್ಡೇ ವ್ಲಾಗ್ ಆಗಿತ್ತು. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್, ಬಾಯ್.